ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೇ ಆಫ್ ತಲುಪಿದ ಮೊದಲ ತಂಡ ಆರ್ ಸಿ ಬಿ ಆಟಗಾರರ ಬೆಂಕಿ ಆಟ. ಸತತ 6ನೆಯ ಪಂದ್ಯವನ್ನು ಸೋತಂತ ಪಂಜಾಬ್ ಕಿಂಗ್ಸ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, IPL 2026ರ 61ನೆಯ ಪಂದ್ಯದಲ್ಲಿ ಇವತ್ತು RCB ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಪರಸ್ಪರ ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂಥ ಪಂಜಾಬ್ ಕಿಂಗ್ಸ್ ತಂಡ RCBಗೆ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಪಡ್ಕೊಂಡಂಥ RCB ತಂಡ ಭರ್ಜರಿ ಆಟದಿಂದ 20 ಓವರ್ಗಳಲ್ಲಿ ಕೇವಲ 4 ವಿಕೆಟನ್ನು ಕಳ್ಕೊಂಡು 222 ರನ್ನನ್ನು ಮಾಡಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಬರೋಬ್ಬರಿ ಬೃಹತ್ತಾದಂಥ 223 ರನ್ಗಳ ಬೃಹತ್ ಟಾರ್ಗೆಟನ್ನು ಕೊಡುತ್ತೆ. ಇನ್ನು ಈ ಟಾರ್ಗೆಟನ್ನು ಬೆನ್ನತ್ತಿದಂಥ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 9 ವಿಕೆಟನ್ನು ಕಳ್ಕೊಂಡು 199 ರನ್ನನ್ನು ಮಾಡಿ 21 ರನ್ಗಳ ಮುಖಾಂತರ ಸೋಲನ್ನು ಅನುಭವಿಸಿ ಇದೀಗ ಸತತ 6ನೇ ಸೋಲಿನಿಂದ ಪ್ಲೇ ಆಫ್ಗೆ ಹೋಗುವಂಥ ಕನಸು ಅಕ್ಷರಶಃ ನುಚ್ಚು ನೂರಾಗಿದೆ ಪಂಜಾಬ್ ಕಿಂಗ್ಸ್ ತಂಡದ ಲೆಕ್ಕಾಚಾರ. ಇನ್ನು RCB ಇದೀಗ 18 ಅಂಕಗಳೊಂದಿಗೆ, ಅಂದರೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ 18 ಅಂಕದೊಂದಿಗೆ ಪ್ಲೇ ಆಫ್ಗೆ ಅರ್ಹತೆ ಪಡೆದಂಥ ಮೊದಲ ತಂಡವಾಗಿ ಹೊರಹೊಮ್ಮಿದೆ. ಇನ್ನು RCBಯ ಬ್ಯಾಟಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ದರೆ, ಮೊದಲು ಬ್ಯಾಟಿಂಗ್ ಮಾಡಿದಂಥ ಬೆತ್ತಲ್ ಮತ್ತು ಕೊಹ್ಲಿ ಅವರು ಉತ್ತಮ ಆರಂಭವನ್ನು ಮಾಡಿದರು. ಆದರೆ ಬೆತ್ತಲ್ ಅವರು 11 ರನ್ ಮಾಡಿ ಔಟ್ ಆಗ್ತಾರೆ. ಅದಾದ ನಂತರ ದೇವದತ್ ಪಡಿಕ್ಕಲ್ ಮತ್ತು ಕೊಹ್ಲಿ ಅದ್ಭುತವಾದಂಥ ಆರಂಭ ಮಾಡ್ತಾರೆ. ಆಗ ದೇವದತ್ ಪಡಿಕ್ಕಲ್ ಅವರು 25 ಎಸೆತದಲ್ಲಿ 4 ಅಮೋಘವಾದಂಥ ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 45 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಕೊಹ್ಲಿ ಜೊತೆಗೆ ಕೂಡಿಕೊಂಡಂಥ ವೆಂಕಟೇಶ್ ಅಯ್ಯರ್ ಉತ್ತಮವಾದಂಥ ಜೊತೆಯಾಟ ಆಡ್ತಾರೆ. ಆ ವೇಳೆಗೆ ಕೊಹ್ಲಿ 58 ರನ್ ಮಾಡಿ ಔಟ್ ಆಗ್ತಾರೆ. ಜೊತೆಗೆ ವೆಂಕಟೇಶ್ ಅಯ್ಯರ್ ಅವರು ತಾನು ಎದುರಿಸಿದಂಥ 40 ಎಸೆತದಲ್ಲಿ 8 ಬೌಂಡ್ರಿ ಮತ್ತು 4 ಅಮೋಘವಾದಂಥ ಸಿಕ್ಸರ್ಗಳ ಮೂಲಕ 73 ರನ್ನನ್ನು ಮಾಡಿ ಔಟ್ ಆಗದೇ ಇರ್ತಾರೆ. ಇವರ ಜೊತೆಗೂಡಿದಂಥ ಟಿಮ್ ಡೇವಿಡ್ ಕೂಡ ತಾನು ಎದುರಿಸಿದಂಥ 12 ಎಸೆತದಲ್ಲಿ ಭರ್ಜರಿಯಾದಂಥ 28 ರನ್ನನ್ನು ಮಾಡ್ತಾರೆ. ಜೊತೆಗೆ ಅದರಲ್ಲಿ 2 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳು ಕೂಡ ಸೇರಿದ್ದು. ಈ ಒಂದು RCB ತಂಡದ ಆಟದಲ್ಲಿ ಮುಖ್ಯ ಹೈಲೈಟ್ ಅಂದರೆ ಈ ಒಂದು ಬೇಕಾದಂಥ ಪಂದ್ಯದಲ್ಲಿ ಕೆಲವೊಂದು ಕಾರಣದಿಂದಾಗಿ ರಜತ್ ಪಟಿದಾರ್ ಅವರು ಪಂದ್ಯವನ್ನು ಆಡಲಿಕ್ಕಾಗಲಿಲ್ಲ. ಅವರ ಸ್ಥಾನವನ್ನು ತುಂಬಿದಂಥ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ವೆಂಕಟೇಶ್ ಅಯ್ಯರ್ ಅವರು ತನಗೆ ಸಿಕ್ಕಂಥ ಒಂದು ಅವಕಾಶವನ್ನು ಉತ್ತಮವಾಗಿ ಉಪಯೋಗಿಸಿಕೊಂಡ್ರು. ಜೊತೆಗೆ ಔಟ್ ಆಗದೆ 73 ರನ್ನನ್ನು ಮಾಡುವ ಮುಖಾಂತರ RCB ತಂಡದ ಮೊತ್ತವನ್ನು 222 ರನ್ ಮಾಡುವಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಪಾತ್ರ ಒಂದು ಸಹಾಯವಾಗಿತ್ತು. ಹೀಗಾಗಿ 20 ಓವರ್ಗಳಲ್ಲಿ 4 ವಿಕೆಟನ್ನು ಕಳ್ಕೊಂಡು RCB ತಂಡ 222 ರನ್ನನ್ನು ಮಾಡುತ್ತೆ. ಜೊತೆಗೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಬರೋಬ್ಬರಿ 223 ರನ್ಗಳ ಬೃಹತ್ ಸವಾಲನ್ನು ಕೊಡುತ್ತೆ. ಇನ್ನು ನಮ್ಮ ಪಂಜಾಬ್ ಕಿಂಗ್ಸ್ ತಂಡದ ಬೌಲಿಂಗ್ ಹೇಗಿತ್ತು ಅನ್ನೋದು ನೋಡ್ತಾ ಇದ್ದರೆ, ಹರ್ಪ್ರೀತ್ ಬ್ರಾ ಅವರು 4 ಓವರನ್ನು ಬೌಲಿಂಗ್ ಮಾಡಿ 2 ವಿಕೆಟನ್ನು ಕಬಳಿಸ್ತಾರೆ. ಜೊತೆಗೆ ಹರ್ಷದೀಪ್ ಸಿಂಗ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 1 ವಿಕೆಟನ್ನು ಕಬಳಿಸುವಲ್ಲಿ ಸಫಲರಾಗ್ತಾರೆ. ಇನ್ನು ಈ ಬೃಹತ್ ಮೊತ್ತವನ್ನು ಬೆನ್ನತ್ತಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಆರಂಭ ಅತ್ಯಂತ ಕೆಟ್ಟದಾಗಿತ್ತು. ತಾನು ಎಸೆದಂಥ ಮೊದಲ ಓವರ್ನಲ್ಲಿ ಭುವನೇಶ್ವರ್ ಕುಮಾರ್ ಅವರು ಪ್ರಿಯಾಂಶು ಆರ್ಯ ಅವರನ್ನು 0 ಸುತ್ತಿಸಿ ಔಟ್ ಮಾಡಿಸ್ತಾರೆ. ಜೊತೆಗೆ ತಾನು ಎಸೆದಂಥ 2ನೇ ಓವರ್ನಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಅವರನ್ನು 2 ರನ್ಗೆ ಔಟ್ ಮಾಡ್ತಾನೆ ಭುವನೇಶ್ವರ್ ಕುಮಾರ್ ಅವರು. ಅದಾದ ನಂತರ ಸರ್ಪ್ರೈಸ್ ಆಗಿ ಬಂದಂಥ ರಶೀಕ್ ಶಲಮ್ದಾರ್ ಅವರು ಶ್ರೇಯಸ್ ಅಯ್ಯರ್ ಅವರನ್ನು 1 ರನ್ಗೆ ಕಟ್ ಹಾಕ್ತಾರೆ. ಈ ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಮೊತ್ತ 19 ರನ್ಗೆ 3 ವಿಕೆಟನ್ನು ಕಳ್ಕೊಂಡಿತ್ತು. ಇದಾದ ನಂತರ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಂಡುಕೊಂಡು ಕೂಪರ್ ಕೊನೋಲಿ ಅವರು 37 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಸೂರ್ಯಾಂಶು ಶೆಡ್ಗೆ ಅವರು 35 ರನ್ನನ್ನು ಮಾಡ್ತಾರೆ. ಸ್ಟೋನಿಶ್ ಅವರು 37 ರನ್ನನ್ನು ಮಾಡಿ ಹ್ಯಾಸಲ್ವುಡ್ ಅವರ ಲೋ ಪುಲ್ಟಸನ್ನು ಗುರುತಿಸಲಾಗದೆ LBW ಆಗ್ತಾರೆ. ಜೊತೆಗೆ ಶಶಾಂಕ್ ಸಿಂಗ್ ಅವರು ಉತ್ತಮವಾಗಿ ಆಡಿ 56 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಈ ಮುಖಾಂತರ ಪಂಜಾಬ್ ಕಿಂಗ್ಸ್ ತಂಡ ಗೆಲ್ಲಲೇಬೇಕಾದಂಥ ಪಂದ್ಯದಲ್ಲಿ ಸೋತು ಸುಣ್ಣವಾಗಿ 199 ರನ್ಗೆ 9 ವಿಕೆಟನ್ನು ಕಳ್ಕೊಂಡು 20 ಓವರನ್ನು ಕೋಟವನ್ನು ಕಂಪ್ಲೀಟ್ ಮಾಡುತ್ತೆ. ಈ ಮುಖಾಂತರ RCB ವಿರುದ್ಧ 23 ರನ್ಗಳ ಹೀನಾಯ ಸೋಲೊಪ್ಪೋದರ ಜೊತೆಗೆ 6ನೆಯ ಸೋಲನ್ನು ಕಂಡು ಅಕ್ಷರಶಃ
ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ಗೆ ಹೋಗುವ ಕನಸು ನುಚ್ಚು ನೂರಾಗಿದೆ ಅಂತ ಹೇಳ್ಬೋದು. ಇನ್ನು RCB ಪಂದ್ಯವನ್ನು ಗೆಲ್ಲಲಿಕ್ಕೆ ಪ್ರಮುಖವಾದಂಥ ಬೌಲರ್ಗಳ ಪಾತ್ರವನ್ನು ನೋಡ್ತಾ ಹೋದರೆ ಭುವನೇಶ್ವರ್ ಕುಮಾರ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 38 ರನ್ ನೀಡಿ 2 ಉತ್ತಮವಾದಂಥ ವಿಕೆಟನ್ನು ಪಡ್ಕೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಶು ಆರ್ಯ ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಅವರನ್ನು ಔಟ್ ಮಾಡಿ ಕಳಿಸ್ತಾರೆ. ಜೋಸ್ ಹೆಜಲ್ವುಡ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 36 ರನ್ ನೀಡಿ ಅಪಾಯಕಾರಿ ಆಗ್ತಾ ಇದ್ದಂಥ ಸ್ಟೋನಿಶ್ ಅವರನ್ನು LBW ಮಾಡಿ 1 ವಿಕೆಟನ್ನು ಪಡ್ಕೊಳ್ತಾರೆ. ರಶೀಕ್ ಸಲಾಮ್ದಾರ್ ಅವರು ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯನ್ನು ಬೌಲಿಂಗ್ ಮಾಡ್ತಾರೆ. 4 ಓವರ್ಗಳಲ್ಲಿ 36 ರನ್ ನೀಡಿ 3 ವಿಕೆಟನ್ನು ಕಬಳಿಸ್ತಾರೆ. ಇದು ಈ ಮ್ಯಾಚಿನ ಹೈಲೈಟ್. ಆದರೆ ಅಂಕಪಟ್ಟಿಯನ್ನು ಗಮನಿಸ್ತಾ ಹೋದರೆ RCB ತಂಡ ತಾನು ಆಡಿರುವಂಥ 13 ಪಂದ್ಯದಲ್ಲಿ 9 ಪಂದ್ಯವನ್ನು ಗೆದ್ದು 4 ಪಂದ್ಯವನ್ನು ಸೋತು 18 ಅಂಕದೊಂದಿಗೆ ಇದೀಗ ಪ್ಲೇ ಆಫ್ಗೆ ಕ್ವಾಲಿಫೈಯರ್ ಆದಂಥ ಮೊದಲ ತಂಡದ ಹೆಗ್ಗಳಿಕೆ RCB ಪಾಲಾಗಿದೆ. ಜೊತೆಗೆ ಪಂಜಾಬ್ನ ಸ್ಥಿತಿಯನ್ನು ಏನು ಎನ್ನುವುದನ್ನು ನೋಡ್ತಾ ಹೋದರೆ ತಾನಾಡಿರುವಂಥ 13 ಪಂದ್ಯದಲ್ಲಿ ಮೊದಲು 6 ಪಂದ್ಯವನ್ನು ಗೆಲ್ಲುತ್ತೆ, ಜೊತೆಗೆ ಕೊನೆಯ 6 ಪಂದ್ಯವನ್ನು ಸೋಲುತ್ತೆ. ತಾನು ಆಡಿರುವಂಥ 13 ಪಂದ್ಯದಲ್ಲಿ 13 ಅಂಕಗಳೊಂದಿಗೆ ಇದೀಗ 4ನೇ ಸ್ಥಾನದಲ್ಲಿದೆ. ಜೊತೆಗೆ ಇನ್ನು ಮುಂದಿನ ಪಂದ್ಯದಲ್ಲಿ ಯಾವ ತಂಡ ಪ್ಲೇ ಆಫ್ಗೆ ಹೋಗ್ಬೋದು, ಯಾವ ತಂಡ ಮನೆಗೆ ಹೋಗ್ಬೋದು, ಇವೆಲ್ಲವೂ ಕೂಡ ಕೆಲವೇ ದಿನಗಳ ಅಂತರದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.